ನಾನು ಅನನ್ಯ. ಎಂತ ಅಂದ್ರೆ ಇವತ್ತೊಂದು ಆಫೀಸ್ ವ್ಲಾಗ್ ಮಾಡುವ ಅಂತ ಅನ್ಕೊಂಡೆ. ಮಾರ್ನಿಂಗ್ ನಾನು ಚಿನ್ನು ಇಬ್ರು ಬಸ್ ಹತ್ತಿ ಬೆಂಗಳೂರು ಬಂದು ಇಳ್ದಿದ್ದಾಯ್ತು. ಆಮೇಲೆ 5 ಗಂಟೆಗೆ ಬಂದೆ ರೂಮ್ಗೆ. ಆಮೇಲೆ 1 ಅವರ್ ನಿದ್ದೆ ಮಾಡಿ ಹೆಂಗಿದ್ರು ನಮ್ಮ ಮಮ್ಮಿ ಪಮ್ಮಿಗಂತ ಹೇಳಿ ಚಿಕನ್ ಕೊಟ್ಟಿದ್ರು. ಅದೇ 4 ಪೀಸು ನನ್ನ ಹೊಟ್ಟೆಗೆ ಹೋಯ್ತು. ಹಂಗು ಹಿಂಗು ತಿಂಡಿ ಮುಗಿಸ್ದೆ. ಆಮೇಲೆ ಒಂದಿಷ್ಟು ಪಾರ್ಸೆಲ್ ಗಳೆಲ್ಲ ಬಂದಿದ್ವಾಯ್ತಾ, ಅದೆಲ್ಲ ಓಪನ್ ಮಾಡಿ ನೋಡೋದಕ್ಕೆ ಟೈಮ್ ಇಲ್ಲ. ಹಂಗೆ ಸಂಜೆ ಆಫೀಸ್ ಇಂದ ಬಂದಾದ್ಮೇಲೆ ನೋಡೋಣ ಅಂತ ಹೇಳಿ ಎಳ್ನೀರ್ ಕುಡ್ಕೊಂಡು ಹೊರಟೆ. ನನಗೆ ಐಡಿ ಕಾರ್ಡ್ ಹಾಕೋದಂದ್ರೇನೆ ಐಡಿ ಕಾರ್ಡ್ ತೋರ್ಸಿಲ್ಲ ಅಂತ ಅಂದ್ರೆ ಈ ಸೆಕ್ಯೂರಿಟಿ ಗಾರ್ಡ್ ಒಳಗ್ ಬಿಡೋದಿಲ್ಲ. ಇನ್ನೇನ್ ಮಾಡೋದು, ಇವ್ರ ಎದ್ರ ಐಡಿ ಕಾರ್ಡ್ ತೋರ್ಸೋದು, ಆಮೇಲೆ ಬ್ಯಾಗ್ ಒಳಗೂ ಹಾಕೊಳ್ಳೋದು. ಹಿಂಗೆ ಆಫೀಸ್ ಒಳಗೂ ಐಡಿ ಕಾರ್ಡ್ ಹಾಕೊಂಡಿರ್ಬೇಕು. ಯಾಕಂದ್ರೆ ಇಲ್ಲ ಆಕ್ಸೆಸ್ ಬೇಕು ಅಂತಂದ್ರೆ ಐಡಿ ಕಾರ್ಡ್ ಇರ್ಬೇಕು. ಒಂದ್ಸರಿ ಹಿಂಗೆ ಬ್ರೇಕಿಗೆ ಹೋಗುವಾಗ ನಾನು ಐಡಿ ಕಾರ್ಡ್ ಬ್ಯಾಗ್ ಅಲ್ಲಿ ಇಟ್ಟಿದೆ. ಹಂಗಾಗಿ ಹನಿ ನನಗೆ ಆಕ್ಸೆಸ್ ಕೊಟ್ಲು. ಆಮೇಲೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನ್ ಸುಮ್ನೆ ನಿಧಾನ ಐಡಿ ಕಾರ್ಡ್ ತರೋದಕ್ಕೆ ಹೋದೆ. ಹನಿದು ಸೆಕ್ಯೂರಿಟಿ ಗಾರ್ಡ್ ಜಗಳ. ಅವತ್ತಿಂದ ಅವಳು ನನಗೆ ಆಕ್ಸೆಸ್ ಕೊಡ್ತಾ ಇಲ್ಲ. ವಾಶ್ರೂಮ್ ಹೋದ್ರೆ 1 ಅವರ್ ಆದ್ರೂ ಬರೋದಿಲ್ಲ ಎಂತಕಂದ್ರೆ ರೀಸನ್ ಇದೆ. ಯಾಕಂದ್ರೆ ನಮ್ಗೆ ರೆಡಿ ಆಗೋದಕ್ಕಿರೋದೇ ವಾಶ್ರೂಮ್ ಅಲ್ವಾ. ಇವತ್ತು ಸಹನದು ಲಾಸ್ಟ್ ವರ್ಕಿಂಗ್ ಡೇ. ಅದಕ್ಕೆ ಆ ಮುಖದಲ್ಲಿ ಆ ಚಾಮ ಖುಷಿ ಎಲ್ಲ ಕಾಣ್ತಾ ಇದೆ. ಫಸ್ಟ್ ಕೇಕ್ ಹಂಚ್ಬಿಟ್ಟು ಆಮೇಲೆ ಸ್ಪೀಚ್ ಮಾಡ್ಬೇಕಲ್ವಾ. ಕೇಕ್ ಕಣ್ ಮುಂದೆ ಇಟ್ಬಿಟ್ಟು ಎಲ್ಲ ಸ್ಪೀಚ್ ಮಾಡ್ತಾ ಇದಾರೆ. ನನ್ಗೆ ಕೇಕ್ ಕರಿತಾ ಇದೆ. ಅಯ್ಯೋ ಇವ್ರು ಯಾವಾಗ ಕೇಕ್ ಕೊಡ್ತಾರೋ ಅಂತ. ಅದಾದ್ಮೇಲೆ 1 ಪೀಸ್ ತಗೊಂಡು ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿಧಾನ ನೀವೆಲ್ಲ ಕೊಟ್ಟು ಮುಗಿಸಾದ್ಮೇಲೆ ನಾನ್ ಕೊಡೋಣ ಅಂತ. ಹಾಗೆ ನನ್ ಕೇಕು ತಿಂದಾಯ್ತು. ನನ್ ಸ್ಪೀಚ್ ಕೊಡೋದಕ್ಕೆ ಎನರ್ಜಿನೂ ಬಂತು. 4-5 ಗಂಟೆ ಆಯ್ತು ಅಂದ್ರೆ ಬ್ರೇಕ್ ಅಂತೂ ಹೋಗೋದ್ ಮಿಸ್ ಇಲ್ಲ. ಆಮೇಲೆ 4 ಗಂಟೆಗೆ ಒಂದ್ಸರಿ ಎಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಳ್ಳೋದು. ಯಾಕಂದ್ರೆ ಅದೇ ಪಫ್ಸು, ಅದೇ ಟೀ, ಅದೇ ಕ್ರೀಮ್ ಬನ್ನು. ಇವತ್ ಸಹನದ್ ಲಾಸ್ಟ್ ಡೇ ಆಗಿರೋದ್ರಿಂದ ಸಹನ ಕಡೆಯಿಂದ ಪಿಜ್ಜಾ ಸ್ಪಾನ್ಸರ್. ಇಷ್ಟೇ ಆಫೀಸಿನ ಕತೆಗಳು ಇವತ್ತಿಂದು. ಬೈ.